ಗುರುಭ್ಯೋ ನಮಃ. ಪೂಜ್ಯರಾದ ಗುರುಗಳಿಗೆ ನಮಸ್ಕರಿಸುತ್ತಾ, ಇದು ನಿಮ್ಮ ಚಕ್ರವರ್ತಿನಿ ಆಸ್ಟ್ರೋ ವರ್ಲ್ಡ್. ನಾನು ನಿಮ್ಮ ನಾಡಿ ಪಂಡಿತ್ ದಿವ್ಯಾ. ಇವತ್ತು ನಾನು ಮಾತಾಡಕ್ಕೆ ಹೊರಟಿರೋಂಥ ವಿಚಾರ ಬಂದು ಮುಹೂರ್ತ. ಈಗ ಜನ ಹೇಗಾಗ್ಬಿಟ್ಟಿದೆ ಅಂತಂದರೆ, ತುಂಬ ಪ್ರಾಕ್ಟಿಕಲ್ ಅಂದ್ಕೊಂಡು ಮುಹೂರ್ತನ ತುಂಬ ನೆಗ್ಲೆಕ್ಟ್ ಮಾಡ್ತಾರೆ. ಮುಹೂರ್ತಗಳನ್ನ ಯಾವ ರೀತಿಯಲ್ಲಿ ನೆಗ್ಲೆಕ್ಟ್ ಆಗ್ತಿದೆ ಅಂತಂದರೆ, ಈಗ ಗೊತ್ತಿರೋ ಶಾಸ್ತ್ರಗಳಲ್ಲೂ ಅಷ್ಟೇ ಅವರು ಅರ್ಧಂಬರ್ಧ ತಿಳ್ಕೊಂಡು ಮುಹೂರ್ತಗಳನ್ನ ಇಡ್ತಿದ್ದಾರೆ. ನಾನೇ ರೀಸೆಂಟಾಗಿ ನೋಡಿದಂಥ ಒಂದು ಸಂದರ್ಭ ಏನಪ್ಪ ಅಂದರೆ, ಅವ್ರ ಮದುವೆ ಮುಹೂರ್ತನ ಇಟ್ಟಿದ್ದಾರೆ, ಮದುವೆ ಆಗಿದ್ದು 2 ವರ್ಷಕ್ಕೆ ಅವ್ರು ದೂರ ಆಗಿದ್ದಾರೆ. ನಾನು ಯಾಕೆ ಅಂತ ಚೆಕ್ ಮಾಡಿದರೆ, ಇಟ್ಟಿರೋ ನಕ್ಷತ್ರ ಅಂಥದ್ದು, ಆ ನಕ್ಷತ್ರದ ಪ್ರಕಾರ ಗಂಡ ಮತ್ತು ಹೆಂಡತಿ ದೂರ ಆಗಿ ಇಬ್ಬಿಬ್ಬರು ಬೇರೆ ಬೇರೆ ಮದುವೆ ಆಗ್ತಾರೆ ಅಂತ, ಅಥವಾ ಬೇರೆ ಬೇರೆಯವ್ರ ಜೊತೆಲಿ ಇರ್ತಾರೆ ಅಂತ. ಸೊ ಇಂಥ ನಕ್ಷತ್ರಗಳಲ್ಲಿ ಮದುವೆ ಮಾಡೋದ್ರಿಂದ ಕೆಟ್ಟದಾಗುತ್ತೆ ಅಂತ ಪಾಪ ತಂದೆ ತಾಯಿಗೂ ಗೊತ್ತಿಲ್ಲ, ಮಾಡ್ಕೊಳ್ಳೋರ್ಗೂ ಗೊತ್ತಿಲ್ಲ. ಅಟ್ಲೀಸ್ಟ್ ಶಾಸ್ತ್ರ ನೋಡಿ ಮುಹೂರ್ತ ಇಟ್ಟೋರ್ಗಾರ ಗೊತ್ತಿರಬೇಕಲ್ಲ. ಅಥವಾ ಆ ಶಾಸ್ತ್ರದ ಒಂದು ಹಿಂದಿರೋಂಥ ಒಂದು ಸೈಂಟಿಫಿಕ್ ರೀಸನ್ಸ್ ತಿಳಿದಿರಬೇಕಲ್ಲ. ಯಾವ ವಿಚಾರಕ್ಕೂ ಅವ್ರು ಮುಹೂರ್ತ ಇಟ್ಟಿಲ್ಲ ಅಂದರೆ, ಪ್ರಾಪರಾಗಿರೋ ಮುಹೂರ್ತಗಳನ್ನ ಅವರು ಫಾಲೋ ಮಾಡಿಲ್ಲ. ಈಗ ಅವರ ಜೀವನ ಅಸ್ತವ್ಯಸ್ತ ಆಗಿದೆ. ಇದು ನಾನು ಕಣ್ಣಾರೆ ಕಂಡಂಥ ಒಂದು ಜೋಡಿ. ಇದೇ ರೀತಿಯಲ್ಲಿ ತುಂಬ ಜನಕ್ಕೆ ಮುಹೂರ್ತಗಳಿಂದ ಮಕ್ಕಳಾಗಲ್ಲ, ಅಥವಾ ತಂದೆ ತಾಯಿ ಅಥವಾ ಅತ್ತೆ ಮಾವ ಜೊತೆ ಗಲಾಟೆಗಳಾಗ್ತವೆ, ಅಥವಾ ದೂರ ಇರ್ತಾರೆ, ಒಬ್ಬರಿಂದ ಒಬ್ಬರು ದೂರ ಹೋಗ್ತಾರೆ, ಬಿಸ್ನೆಸ್ ವಿಚಾರವಾಗೋ ಕೆಲಸದ ವಿಚಾರವಾಗೋ ದೂರ ಆಗೋಗ್ತಾರೆ. ಈ ರೀತಿ ಮುಹೂರ್ತ ಅನ್ನೋದು ಹೇಗಾಗ್ಬಿಡುತ್ತೆ ಅಂತಂದರೆ, ಜಾತಕದಲ್ಲಿ ಏನಾರ ದೋಷಗಳಿದ್ದಂಥ ಸಂದರ್ಭದಲ್ಲಿ ಕೂಡ ನಾವು ಪರಿಹಾರದ ರೀತಿಯಲ್ಲಿ ಮುಹೂರ್ತಗಳನ್ನ ಇಡ್ತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಜನಕ್ಕೆ ಮುಹೂರ್ತ ಅನ್ನೋದೊಂದು ಮೂಢನಂಬಿಕೆ ರೀತಿಯಲ್ಲಾಗಿದೆ. ಮುಹೂರ್ತದಿಂದ ನಾವು ಎಲ್ಲ ರೀತಿಯ ಒಂದು ಸಮಸ್ಯೆಗಳನ್ನ ಬದಲಾಯಿಸ್ಕೋಬೋದು. ಅತ್ತೆ ಸೊಸೆ ಜಗಳ ಅಂತ ಜಾತಕದಲ್ಲಿತ್ತು, ಅಥವಾ ಆಯುಸ್ಸು ಕಮ್ಮಿ ಇರ್ಬೋದು ಜಾತಕದಲ್ಲಿ, ಮದುವೆ ನಂತರ ಅಭಿವೃದ್ಧಿ ವಿಚಾರವಾಗಿರ್ಬೋದು, ಗಂಡು ಸಂತಾನ ಮದುವೆ ಆಗಿದ ತಕ್ಷಣ ಆಗಲಿ ಅಂತ ಆಗಿರ್ಬೋದು. ಈ ರೀತಿಯಾಗಿ ನೋಡಿ, ಯಾವಾಗಲೂ ಹಣೆ ಬರಹ ಬದಲಾಯಿಸ್ಕೊಳ್ಳೋಕ್ಕೆ ದೇವ್ರು ಕೊಡೋ 2 ಅವಕಾಶ, ಒಂದು ಮದುವೆ, ಇನ್ನೊಂದು ಮಗು ಆಗೋ ಸಂದರ್ಭದಲ್ಲಿ. ಈ ಎರಡಕ್ಕೂ ನೀವು ಮುಹೂರ್ತ ಇಲ್ಲ ಅಂದರೆ ನಿಮಗೆ ಸಿಕ್ಕಂಥ ಅವಕಾಶಗಳನ್ನ ನೀವು ವ್ಯರ್ಥ ಮಾಡ್ಕೊಂಡಿದ್ದೀರಾ ಅಂತಲೇ, ಮತ್ತು ಇನ್ಯಾವತ್ತೂ ರಿಟರ್ನ್ ಬರಲ್ಲ. ಹಾಗಾಗಿ ಮದುವೆ ಅಂತ ಬಂದಾಗ ಮುಹೂರ್ತಗಳನ್ನ ಮಿಸ್ ಮಾಡ್ದಿರ ಪ್ರಾಪರಾಗಿ ಇಕ್ಸ್ಕೊಳ್ಳಿ, ಮದುವೆ ಮಾಡಿಕೊಂಡು 100 ಕಾಲ ಚೆನ್ನಾಗಿರಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕೆಳಗಡೆ ಕಾಣಿಸ್ತಾ ಇರೋಂಥ ನಂಬರ್ಗೆ ಕರೆ ಮಾಡಿ. ಧನ್ಯವಾದಗಳು.